ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸಂಚಲನ ಮುಂದೆ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಲಕ್ಷ್ಮಣ ಸವದಿಯವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಅಥಣಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಹಾ ಒಕ್ಕೂಟದಿಂದ ಬಲವಾದ ಒತ್ತಾಯ ಕೇಳಿಬಂದಿದೆ. ಉತ್ತರ ಕರ್ನಾಟಕದ ಹಿರಿಯ ಮುತ್ಸದ್ದಿ ನಾಯಕ, ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಮತಕ್ಷೇತ್ರದ ಶಾಸಕರಾದ ಲಕ್ಷ್ಮಣ ಸವದಿ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಅರ್ಹ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಹಾ ಒಕ್ಕೂಟದ ಅಥಣಿ ವಲಯದ ವತಿಯಿಂದ ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಶೇಷ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಒಕ್ಕೂಟದ ವಲಯ ಅಧ್ಯಕ್ಷರಾದ ಶ್ರೀಕಾಂತ್ ದರೂರ ನೇತೃತ್ವದಲ್ಲಿ ನಡೆದ ಈ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸವದಿಯವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗುವ ಸಂದರ್ಭದಲ್ಲಿ ಅಂದಿನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿದ್ದ ಸಚಿವ ಸ್ಥಾನದ ಭರವಸೆಯನ್ನ ಈ ಕೂಡಲೇ ಈಡೇರಿಸಬೇಕೆಂದು ಮಾಧ್ಯಮಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ನೇರ ಮನವಿ ಸಲ್ಲಿಸಲಾಯಿತು. ಕೊಟ್ಟ ಮಾತಿನಂತೆ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಭರ್ಜರಿ ಗೆಲುವಿನ ಚುಕ್ಕಾಣಿ ಹಿಡಿಯುವುದು ನಿಶ್ಚಿತ ಎಂದು ಒಕ್ಕೂಟದ ಪದಾಧಿಕಾರಿಗಳು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಒಕ್ಕೂಟದ ಉಪಾಧ್ಯಕ್ಷರಾದ ಸಂಜು ಜಮಖಂಡಿ, ಮುಖಂಡರಾದ ಭುಜಬಲಿ ಹಳ್ಳೂರ, ಖಜಾಂಚಿ ಶ್ರೀಶೈಲ ಕಾಂಬಳೆ, ಕಾರ್ಯದರ್ಶಿ ಸಿದ್ದರಾಮ್ ಬಡಿಗೇರ್ ಹಾಗೂ ಒಕ್ಕೂಟದ ಪ್ರಮುಖ ಸದಸ್ಯರಾದ ಬಸವರಾಜ್ ಹಣಗಂಡಿ, ಶಂಕರ್ ನಾಯ್ಕ್, ವೀರಪ್ಪ ಲೋಕೂರ್ ಮತ್ತು ಬಸವರಾಜ್ ಜಗದೀಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಪ್ರಬಲ ಬೆಂಬಲ ಸೂಚಿಸಿದರು. ನಾವು ಅವರು ಕೂಡ ಗ್ರಾಮದ ಶಿವಶಂಕರ್ ಮಲ್ಲಪ್ಪ ನಾಯ್ಕ ಅಂತೀವಿ. ನಾವು ಗ್ರಾಮ ಪಂಚಾಯತಿ ಸದಸ್ಯರು. ನಾವು ಇವತ್ತಿನ ದಿವಸ ಪ್ರೆಸ್ ಒಳಗೆ ಹೇಳ್ಬೇಕೇನಂದ್ರೆ, ನಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾದಂಥ ಲಕ್ಷ್ಮಣಜಿ ಸವದಿ ಅವರು ಈಗಾಗಲೇ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಕಾರಣಾಂತರಗಳಿಂದ ಸಿಕ್ಕಿಲ್ಲ. ಇನ್ನು ಮುಂದಾದರೂ ದಯವಿಟ್ಟು ಮ್ಯಾಗಿನ ನಮ್ಮ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರಾಗಲಿ, ಸೋನಿಯಾ ಗಾಂಧೀಜಿಯವರಾಗಲಿ, ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸ್ವಲ್ಪ ಅವರಿಗೆ ಅವರು ಆದೇಶ ಕೊಡಬೇಕು. ಈ ಸಚಿವ ಸಂಪುಟದಲ್ಲಿ ಆದರೂ ಮುಂದಾದರೂ ನಮ್ಮ ಲಕ್ಷ್ಮಣ ಸವದಿ ಅವರನ್ನ ಸಚಿವ ಸ್ಥಾನಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕಂತೇಳಿ ನಮ್ಮೆಲ್ಲ ತಾಲೂಕಿನ ಪರವಾಗಿ, ನಮ್ಮ ಸದಸ್ಯರ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ನಮ್ಗೆ ಆಕಡೆ ಸರ್ ಮುಂದಿನ ನಿಲುವು ಮುಂದೆ ಸಂಪುಟ ಸ್ಥಾನ ಸಿಗದೇ ಇದ್ರೆ ನಿಲುವು ಅನ್ನೋದು ಏನಿಲ್ರಿ. ಅದು ನಮ್ಮ ಸರ್ಕಾರ ಸೂಕ್ತ ಟೈಮ್ದಾಗ ಸೂಕ್ತವಾದ ನಿರ್ಧಾರ ತಗೋತಾರ. ಅವ್ರ ಸಿಗದ ಭರವಸೆ ಸಿಗತೈತೆ ಅನ್ನೋದು ಭರವಸೆ 100 ಆಗ್ತದೆ. ನಮ್ಗೆ ಸಿಗೋದು ಗ್ಯಾರಂಟಿ ಇದೆ, ಸಿಗತೈತೆ ಅಂತ ಗ್ಯಾರಂಟಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮ್ಯಾಗ ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಗೆ ಸಚಿವ ಸಂಪುಟ ಸಿಗತ್ತೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ಸಚಿವ ಸ್ಥಾನ ಕೊಡಬೇಕು. ಶಿವಶಂಕರ್ ಮಲ್ಲಪ್ಪ ನಾಯ್ಕ ಅವರು. ನಾನು ಅಥಣಿ ಮತಕ್ಷೇತ್ರದ ತಾಲೂಕಾ ಗ್ರಾಮ ಪಂಚಾಯತಿಯ ಸದಸ್ಯರ ಮಹಾ ಒಕ್ಕೂಟದ ಅಧ್ಯಕ್ಷನಾಗಿ ಎಲ್ಲ ಸದಸ್ಯರ ಪರವಾಗಿ, ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರ ಪರವಾಗಿ ಮಾನ್ಯ CMಗಳಂತ ಡಿ ಕೆ ಶಿವಕುಮಾರ್ ಅವರಲ್ಲಿ ಒಂದು ಮನವಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಭಾಗದ ಪ್ರಭಾವಿ ನಾಯಕರಾದಂಥ ಶ್ರೀ ಸನ್ಮಾನ್ಯ ಲಕ್ಷ್ಮಣ್ ಸಂಗಪ್ಪ ಸವದಿಜಿ ಅವರ ಆಡಳಿತವನ್ನು ನೋಡಿ, ಅವರ ಕೆಲಸವನ್ನ ನೋಡಿ, ನೀವು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನ ಸೇರ್ಪಡೆ ಮಾಡ್ಕೊಳ್ಳೋ ಹೊತ್ತಿನಲ್ಲಿ ಮಾತು ಕೊಟ್ಟಂತೆ ಅವರಿಗೆ ಈಗಾಗಲೇ ಸಚಿವ ಸ್ಥಾನವನ್ನು ಕೊಟ್ಟು 3 ವರ್ಷ ಆಗಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ನೀವು ಅವರಿಗೆ ಕೊಟ್ಟಿಲ್ಲ. ಈ ಬರುವಂತ ದಿನಮಾನಗಳಲ್ಲಿ ಇನ್ನೂ 20 ಸಚಿವ ಸ್ಥಾನ ಬಾಕಿ ಇರೋದ್ರಿಂದ ಅದರಲ್ಲಿ ಆದರೂ ನಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನು ನೀಡಿ ನೀವು ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನಮ್ಮ ಸಂಘದ ವತಿಯಿಂದ ಹಾಗೂ ಅಥಣಿ ತಾಲೂಕಾ ಜನತೆ ಪರವಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ತೀವಿ. ಯಾಕಪ್ಪ ಅಂತಂದ್ರ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ನಾಯಕರು ಹೊಂದಿದ್ದು ಅವರು ಬಂದ ನಂತರ ನಮ್ಮ ಪಕ್ಷದಲ್ಲಿ ಒಂದು 20-30 ಸೀಟ್ ಆದರೂ ಇವರಿಗೆ ಹೆಚ್ಚಿನ ಜಯಬೇರಿ ಬಾರಿಸಿದಂತೂ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರುವಂತ ವಿಷಯ. ಅದಕ್ಕಾಗಿ ಅಂತ ನಾಯಕರನ್ನ ನೀವು ಮನಗಂಡು ತಾವು ಗುರುತಿಸಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ದೆ ಆದ್ರೆ ಮತ್ತೆ ಮುಂದೆ ಬರುವಂತ 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಬಹುಮತದಿಂದ ಗೆಲುವಿಗೆ ಸಾಧಿಸಲಿಕ್ಕೆ ಅವರು ಶತಪ್ರಯತ್ನ ಮಾಡ್ತಾರೆ. ಅದನ್ನು ನೀವು ಮನಗಂಡು
ಅವರಿಗೆ ನ್ಯಾಯ ದೊರಕಿಸಿ ಕೊಡ್ಬೇಕು ಅಂತ ಹೇಳಿ ನಮ್ಮ ಸಂಘದ ವತಿಯಿಂದ ಹಾಗೂ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಮಾವು ಕೊಟ್ಟದಿಂದ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಶ್ರೀಕಾಂತ್ ಬಾಳಪ್ಪ ದರೂರ್, ಗ್ರಾಮ ಪಂಚಾಯತಿ ನಾಗನೂರು ಪಿಕೆ ಅಧ್ಯಕ್ಷರು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.